forever on fire. ರೀ ಅರಣ್ಯ ಇಲಾಖೆ ಅವರೇ ಮೊದಲು ಎದ್ದು ನಿಂತ್ಕೊಳ್ಳಿ. ಸುಖ ಸುಮ್ಮನೆ ನಮ್ಮ ಭಾಗದ ಜನರಿಗೆ ತೊಂದರೆ ಕೊಟ್ರೆ ಸುಮ್ಮನಿರಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ಸಿಮೆಂಟ್ ಮಂಜು ಈ ರೀತಿಯಾಗಿ ತರಾಟೆಯನ್ನು ತೆಗೆದುಕೊಂಡಿದ್ದಾರೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ದಾರಿಯಲ್ಲಿ ಗುಂಡಿ ತೆಗೆಯೋಕೆ ಹೇಳಿದ್ಯಾರು? ಸಾರ್ವಜನಿಕರಿಗೆ ತೊಂದರೆ ಕೊಟ್ರೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತೇನೆ. ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ಅರಣ್ಯಾಧಿಕಾರಿಗಳಿಗೆ ಈ ರೀತಿಯಾಗಿ ತರಾಟೆಯನ್ನು ತೆಗೆದುಕೊಳ್ಳಲಾಗಿದೆ. ಶಾಸಕ ಸಿಮೆಂಟ್ ಮಂಜು ಮಾತಿಗೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ಏನಪ್ಪ ಇದು ಹಿಂಗ್ ಮಾತಾಡ್ತಾ ಇದ್ದಾರಲ್ಲ, ಏನ್ ಕತೆ ಅಂತ ತಬ್ಬಿಬ್ಬಾಗ್ಬಿಟ್ಟಿದ್ದಾರೆ. ನಿಮಗೆ ತೊಂದರೆ ಕೊಡಕ್ ಹೇಳಿದ್ಯಾರು? ನಿಮ್ಮನ್ನ ನಾನು ಸುಮ್ಮನೆ ಬಿಡಲ್ಲ, ಸಸ್ಪೆಂಡ್ ಮಾಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಈ ಮಾತಿಗೆ ಅಧಿಕಾರಿಗಳೆಲ್ಲ ಕಕಾಬಿಕ್ಕಿ ಆಗಿದ್ದಾರೆ. ಹಾಗಿದ್ರೆ ಸಮಸ್ಯೆಗೆ ಏನಾಯ್ತು? ಯಾಕೆ ಈ ತರದೊಂದು ಮಾತನ್ನ ಆಡಿದ್ರು? ಮತ್ತೆ ಅರಣ್ಯ ಇಲಾಖೆ ರೀ ಎದ್ದಿದ್ಗಳ್ರಿ ನೋಡ್ರಿ, ಸುಮ್ನೆ ನಮ್ಮ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ರೆ ನಾನು ಸುಮ್ಮನಿರೋ ಹೇಳಿದೀನಿ ಕೇಳ್ಕೊಳ್ಳಿ. ನಿಮ್ದು ಕಾನೂನು ಇದಾವಿಲ್ಲ ಅಂತಲ್ಲ, ಆದ್ರೆ ಕಾನೂನ ಸಾರ್ವಜನಿಕರಿಗೆ ತೊಂದರೆ ಕೊಡೋದು, FIR ಮಾಡೋದು ಅವೆಲ್ಲ ಮಾಡಕ್ ಹೋಗ್ಬಾರ್ದು. ಬೆಟ್ಟದ ಬೈರೇಶ್ವರಕ್ಕೆ ಹೋಗ್ಬೇಕಾದ್ರೆ ಯಾರ್ರೀ JCB ತಗೊಂಡು ಗುಂಡಿ ತೋಡ್ರದ? ಯಾರ್ರೀ ಇಲ್ಲಿ ಯಾರು ಗುಂಡಿ ತೋಡ್ರ JCB ತಗೊಂಡು? ಯಾರ್ರೀ? ನಿಮ್ಗೆ ಯಾರು JCB ತಗೊಂಡು ಗುಂಡಿ ಹೊಡಿಯಕ್ಕೆ ಅಧಿಕಾರ ಕೊಟ್ಟರದ? ಯಾರ್ರಿ ನಿಮ್ಗೆ? ಬೇರೆ ಗುಂಡಿ ತೋಡ್ರ ಬಿಡ್ತೀರೇನ್ರಿ? ಸುಮ್ಮನೆ ಬಿಡ್ತೀರೇನ್ರಿ ನೀವು? ಯಾಕೆ JCB ನೋಡಿ, ಯಾರು ಸಾರ್ವಜನಿಕರು ಅಲ್ಲಿಗೆ ಹೋಗ್ಬಾರ್ದು ಇಲ್ಲಿಗೆ ಹೋಗ್ಬಾರ್ದು ಅಂತೇಳಿ JCB ತಗೊಂಡು ಎಲ್ಲಾರು ಗುಂಡಿ ತೆಗೆದ್ರೆ ನಿಮ್ಮ ಮೇಲೆ FIR ನಾನು ಮಾಡಿಸ್ತೀನಿ, ನನಗೆ ಗೊತ್ತಿದೆ. ಯಾಕ್ರಿ JCB ತಗೊಂಡು ಗುಂಡಿ ಹೊಡಿಬೇಕು? ನೀವೆಲ್ಲ Section 4 ಅಲ್ಲಿ JCB ತಗೊಂಡು ಕೆಲಸ ಮಾಡೋ ಸುಮ್ಮನೆ ಇರ್ತೀರೇನ್ರಿ ನೀವು? ಇರ್ತೀರೇನ್ರಿ ಸುಮ್ಮನೆ? ಬೇರೆ ಯಾವುದೇ JCBನ ಫಾರೆಸ್ಟ್ ಏರಿಯಾದಲ್ಲಿ ನೀವೇನಾದ್ರು JCB ತೆಗೆದ್ರೆ ನಾನೇ ಮಂತ್ರಿ ಹತ್ರ ಕೂತ್ಕೊಂಡು ಸಸ್ಪೆಂಡ್ ಮಾಡಿಸ್ತೀನಿ, ಹೇಳಿದೀನಿ ಕೇಳ್ಕೊಳ್ಳಿ. ಯಾವುದೇ JCB ತಗೊಂಡು ನೀವು ಗುಂಡಿ ಹೊಡೆಯೋದು, ಕಾಲುವೆ ಹೊಡೆಯೋದು ಯಾವ್ದು ಮಾಡಕ್ ಕೊಡೋದು, ಗೊತ್ತಾಯ್ತಲ್ಲ? ಕುದ್ಗೊಳ್ಳಿ. ಮತ್ತೆ ಅರಣ್ಯ ಇಲಾಖೆ ರೀ ಎದ್ದಿದ್ಗಳ್ರಿ ನೋಡ್ರಿ, ಸುಮ್ನೆ ನಮ್ಮ ಭಾಗದ ಜನಕ್ಕೆ ಅನಾವಶ್ಯಕ ಏನಾದ್ರು ತೊಂದರೆ ಕೊಟ್ಟು ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಏನು ಅಧಿಕಾರಿಗಳಿಗೆ ನಿಂತ್ಕೊಳ್ರಿ, ಕೂತ್ಕೊಳ್ರಿ, ಸಸ್ಪೆಂಡ್ ಮಾಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಶಾಸಕರು ಜನರ ಮೇಲಿನ ಪ್ರೀತಿಗೋ ಕಾಳಜಿಗೋ ಯಾವುದೋ ಕಾರಣಕ್ಕೆ ಮಾತಾಡಿದ್ದಾರೆ ಅಂತ ಅಂದುಕೊಂಡ್ರು ಕೂಡ ಅಧಿಕಾರಿಗಳಿಗೆ ಹೇಗೆ ಗೌರವ ಕೊಡಬೇಕು, ಸಾರ್ವಜನಿಕವಾಗಿ ಮಾತನಾಡುವಾಗ ಹೇಗೆ ಮಾತಾಡಬೇಕು ಅನ್ನೋದನ್ನ ಮರೆತು ಬಿಟ್ರ ಶಾಸಕರು. ಏನಾಗಿದೆ ಸಮಸ್ಯೆ? ಇಷ್ಟೆಲ್ಲ ಶಾಸಕರು ರೊಚ್ಚಿಗೆದ್ದು ಮಾತಾಡೋಕೆ? ನೀತಿ, ಈಗಾಗಲೇ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನಲ್ಲಿ ಸಾಕಷ್ಟು ಈ ಅರಣ್ಯ ಇಲಾಖಾ ಅಧಿಕಾರಿಗಳ ವಿರುದ್ಧ ಸಾಕಷ್ಟು ಸಾರ್ವಜನಿಕರು ಬೇಸತ್ತಿರುವಂತದ್ದು. ಒಂದ್ ಕಡೆ ಕಾಡಾನೆ ಸಮಸ್ಯೆ, ಮತ್ತೊಂದು ಕಡೆ ಈ ಗುಡ್ಡ ಬಗೆಯುವಂತಹ ಸಮಸ್ಯೆ, ಈ ರೀತಿ ಮತ್ತೆ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರದಲ್ಲೂ ಕೂಡ ಸಾರ್ವಜನಿಕರ ಮೇಲೆ ಅರಣ್ಯ ಇಲಾಖೆಯವರು ಕೇಸನ್ನು ಕೂಡ ಹಾಕ್ತಾ ಇದ್ರು. ಹಾಗಾಗಿ ಸಾಕಷ್ಟು ಬಾರಿ ಅರಣ್ಯ ಇಲಾಖೆಯವರ ಮೇಲೆ ಮನವಿ ಮಾಡ್ಕೊಂಡಿದ್ರು. ಅಂದ್ರೆ ಸಾರ್ವಜನಿಕರಿಗೆ ಈ ರೀತಿ ಯಾವುದೇ ರೀತಿ ಕೇಸ್ಗಳನ್ನ ಹಾಕ್ಬಿಡಿ, ಸಣ್ಣ ಪುಟ್ಟ ಕೇಸನ್ನು ಕೂಡ ನೀವು ಹಾಕ್ತೀರಿ, ಹಾಗಾಗಿ ರೈತರಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ ಅನ್ನುವ ಮನವಿಯನ್ನು ಮಾಡ್ಕೊಂಡಿದ್ರು. ಆದ್ರೆ ಯಾವುದು ಪ್ರಯೋಜನ ಆಗಿರ್ಲಿಲ್ಲ. ಯಾವಾಗ ಸಾರ್ವಜನಿಕರ ಸಮ್ಮುಖದಲ್ಲಿ ಅರಣ್ಯ ಇಲಾಖೆಯವರು ಜೊತೆಗೆ ಶಾಸಕರು, ಅಲ್ಲಿನ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ನೇತೃತ್ವದಲ್ಲಿ ಸಭೆಯನ್ನು ಕರೀತಾರೆ. ಸಭೆಯನ್ನು ಕರೆದಂತಹ ಸಂದರ್ಭದಲ್ಲಿ ಏಕಾಏಕಿ ಅರಣ್ಯ ಇಲಾಖಾ ಅಧಿಕಾರಿಗಳ ಮೇಲೆ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂತಂದ್ರೆ ಬೆಟ್ಟ ಪ್ರದೇಶದಲ್ಲಿ ನೀವು ಯಾರನ್ನ ಕೇಳಿ ಗುಡ್ಡಗಳನ್ನು ಅಗೆಯುತ್ತೀರಿ, ಅದೇ ಸಣ್ಣ ಪುಟ್ಟ ರೈತರುಗಳು ಸಮಸ್ಯೆ ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕುವಂತಹ ಕೆಲಸಕ್ಕೆ ಮುಂದಾಗ್ತೀರಿ. ನೀವು ಮಾಡ್ತಾ ಇರುವುದು ಎಲ್ರಿಗೂ ಕೂಡ ಸರಿ ಕಾಣಿಸ್ತಾ ಇದೆ ಅನ್ನುವ ಪ್ರಶ್ನೆಯನ್ನು ಕೂಡ ಮಾಡಿರುವಂತದ್ದು. ಮೊದಲನೇದಾಗಿ ಸುಮ್ನೆ ನಮ್ಮ ಭಾಗದ ಜನರಿಗೆ ತೊಂದರೆ ಕೊಟ್ರೆ ನಾನು ಕೂಡ ಸುಮ್ಮನೆ ಇರೋದಿಲ್ಲ ಅನ್ನುವ ಮುಖಾಂತರ ಎಲ್ಲೋ ಒಂದ್ ಕಡೆ ಅರಣ್ಯ ಇಲಾಖಾ ಅಧಿಕಾರಿಗಳಿಗೆ ಒಂದಿಷ್ಟು ತಾಕೀತನ್ನು ಕೂಡ ಮಾಡಿರುವಂತದ್ದು. ಈ ಭಾಗದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಆ ಸಮಸ್ಯೆಯನ್ನು ಸರಿಪಡಿಸಿ ಈ ರೀತಿ ಬೇಕಾಬಿಟ್ಟಿ ನೀವು ಕಾನೂನಿದೆ, ಮತ್ತೆ ಜೊತೆಗೆ ಸಣ್ಣ ಪುಟ್ಟ ತಪ್ಪುಗಳು ಇರುತ್ತೆ, ಅದಕ್ಕೆ ಏನೇ ಮಾಡಿದ್ರು ಕೂಡ ಶಿಕ್ಷೆ ಆಗುತ್ತೆ. ಆದ್ರೆ ನೀವು ಏಕಾಏಕಿ ಈ ರೀತಿ ಸಾರ್ವಜನಿಕರ ಮೇಲೆ ಕೇಸ್ ಹಾಕೋದು ಎಷ್ಟು ಸರಿ ಅನ್ನೋದ ಮಟ್ಟಿಗೆ ಆ ಸಭೆಯಲ್ಲಿ ಕೂಡ ಅರಣ್ಯ ಇಲಾಖಾ ಅಧಿಕಾರಿಗಳ ಮೇಲೆ ಕಿಡಿಕಾರಿರುವಂತದ್ದು. ಇದು ಹಾಸನ ಜಿಲ್ಲೆ ಆಲೂರು ಪಟ್ಟಣದಲ್ಲಿ ಸಭೆಯಲ್ಲಿ ಕೂಡ ಸಾರ್ವಜನಿಕ ಸಭೆ ಮತ್ತೆ ಜೊತೆಗೆ MLA ಅವರ ನೇತೃತ್ವದಲ್ಲಿ ನಡೆತಿರ್ತಕ್ಕಂತಹ ಅರಣ್ಯ ಇಲಾಖಾ ಅಧಿಕಾರಿಗಳ ಮುಂದೆ ಇಬ್ಬರು ಅಧಿಕಾರಿಗಳಿಗೆ ಸಾಕಷ್ಟು ಬೆವರು ಇಳಿಸಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ.